ಸ್ಯಾಂಡಿ, ಹೇಗೆ ಕಾಣಿಸ್ತಾ ಇದೀನಿ? ಅಮ್ಮ, ಯು ಲುಕಿಂಗ್ ವೆರಿ ಗುಡ್. ಥ್ಯಾಂಕ್ ಯು. ಮತ್ತೆ 3 ತಿಂಗಳಾದ್ಮೇಲೆ ನನ್ನ ತಮ್ಮನ್ನ ಮೀಟ್ ಮಾಡ್ತಾ ಇದೀನಿ. ಇಷ್ಟು ರೆಡಿ ಆಗ್ಲಿಲ್ಲ ಅಂದ್ರೆ ಹೇಗೆ? ಐ ಆಮ್ ಸೋ ಎಕ್ಸೈಟೆಡ್. ಬಾ ಹೋಗೋಣ, ಟೈಮ್ ಆಯ್ತು. ಅಮಲ, ಎಲ್ಲಾದ್ರೂ ಹೊರಟಿದ್ದ? ಹ್ಞೂ ಅಪ್ಪ, ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಓಕೆ, ಹೋಗ್ಬೋದು ಮಗ, ಒಳ್ಳೇದಾಗಿ. ಅಳಿದ್ರೆ ನೀವು ಹೋಗ್ತಿದ್ದೀರಾ? ಹೌದು ಮಾವ, ಯಾಕೆ ಏನಾದರೂ ಕೆಲಸ ಆಯ್ತಾ? ಅದು ಇವತ್ತೊಂದು ಕ್ಲೈಂಟ್ ಮೀಟಿಂಗ್ ಇದೆ, ಅದಕ್ಕೆ ನೀವು ಇರಬೇಕಾಗುತ್ತೆ ಅಂತ ಹೇಳಿದ್ದೆ ನಾನು. ಸಾರಿ ಮಾವ, ನಿಜವಾಗ್ಲೂ ಮರ್ತು ಹೋಗ್ಬಿಟ್ಟೆ. ಸ್ಯಾಂಡಿ, ಯು ಕ್ಯಾರಿ ಆನ್, ಆಫೀಸ್ಗೆ ಹೋಗು. ಐ ಕ್ಯಾನ್ ಮ್ಯಾನೇಜ್. ಬಾಯ್ ಅಪ್ಪ. ಬಾಯ್ ಬಾಯ್. ನಾನು ಹೋಗ್ತಿರೋ ಕೆಲಸ ಸಕ್ಸಸ್ ಆಗಲಿ ಅಂತ ವಿಶ್ ಮಾಡಿ ಅಪ್ಪ. ಒಳ್ಳೆ ಕೆಲಸ ಮಾಡುವಾಗ ಮತ್ತೆ ಒಳ್ಳೆಯವ್ರಿಗೆ ಯಾವತ್ತೂ ಗೆಲುವೇ ಆಗುತ್ತೆ. ಹೋಗುವ ಮಗನೇ, ಒಳ್ಳೇದಾಗ. ಥ್ಯಾಂಕ್ ಯು ಪಾ. ಏನಮ್ಮ ಇದು? ಈ ಮನೆಗೆ ಬಂದ್ಬಿಡು ಕಂದ. ಅರ್ಥ ಆಗ್ಲಿಲ್ಲ. ರಾಜ್, ಇದ್ರಲ್ಲಿ 1 ಲಕ್ಷ ಇದೆ. ಈ ದುಡ್ಡು ತಗೊಂಡು ಹೋಗಿ ನಿಮ್ಮ ಅಪ್ಪನಿಗೆ ಕೊಡು. ನೀನೇ ದುಡ್ದಿರೋ ಹಣ ಅಂತ ಹೇಳು. ಮನೆಗೆ ಬಾರೋ. ರಿಯಲಿ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಒಟ್ಟಾರದಲ್ಲಿ ಇತ್ಕೊಂಡು ಯಾವುದೋ ಸಣ್ಣ ಪುಟ್ಟ ಕೆಲಸ ಮಾಡಿ 1 ಲಕ್ಷ ಹೇಗಪ್ಪ ದುಡಿಯೋದು ಅಂತ ಟೆನ್ಷನ್ ಆಗಿತ್ತು. ಆದರೆ ಇದನ್ನ ನಿನ್ನ ಹತ್ರ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಆದರೆ ನೀನು ನೋಡು, ನನ್ನನ್ನು ಅರ್ಥ ಮಾಡಿಕೊಂಡು ನೀನೇ ತಗೊಂಬಂದು ಕೊಟ್ಟಿದ್ಯಾ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಈ ದುಡ್ಡು ಅಪ್ಪಂದು ತಾನೆ? ಅಪ್ಪಂಗೆ ಗೊತ್ತಿಲ್ಲದೆ ತಗೊಂಬಂದ್ಯಾ? ನಮ್ಮಮ್ಮ ಅಪ್ಪಂಗೆ ಹೇಳ್ದೆ ಏನೂ ಮಾಡಲ್ಲ ಅಂತ ತಪ್ಪು ತಿಳ್ಕೊಬಿಟ್ಟಿದ್ದೆ. ಮಗನಿಗೋಸ್ಕರ ಅಮ್ಮ ಏನು ಬೇಕಾದ್ರೂ ಮಾಡ್ತಾರಲ್ಲ. ಥ್ಯಾಂಕ್ ಯು. ಇರ್ಲಿ ಬಿಡು, ಅಪ್ಪನ ದುಡ್ಡು ತಂದು ಒಳ್ಳೆ ಕೆಲಸನೇ ಮಾಡಿದ್ಯಾ. ಅಪ್ಪನ ಚಾಲೆಂಜ್ ಇದ್ದಿದ್ದೆ ಅವ್ರ ಹೆಸರು ಎಲ್ಲೂ ಬಳಸದೆ 1 ಲಕ್ಷ ದುಡಿಬೇಕು ಅಂತ. ಅಪ್ಪನ ದುಡ್ಡೆ ಅಪ್ಪಂಗೆ ವಾಪಸ್ ತಗೊಂಡೋಗಿ ಕೊಟ್ರೆ ಅವ್ರಿಗೆ ಹೇಗೆ ಗೊತ್ತಾಗತ್ತೆ? ಸುಳ್ಳು ಸುಳ್ಳೇ ಅಲ್ಲ, ಅದು ಇನ್ನೊಬ್ರಿಗೆ ಸುಳ್ಳು ಅಂತ ಗೊತ್ತಾಗೋವರೆಗೂ. ಆಮ್ ಐ ರೈಟ್? ಸರಿಮಾ, ನಡಿ ಹೋಗೋಣ, ಮನೆಗೆ ಹೋಗೋಣ. ಇದನ್ನ ಅಪ್ಪನ್ ಕೊಟ್ಬಿಟ್ಟು ನಾನು ಅಲ್ಲೇ ಇರ್ತೀನಿ, ಸ್ವಾಭಿಮಾನ ಇಲ್ಲದೆ. ರಾಜ್, ನಾನು ನಿನಗೆ ಬೇಕಾಗಿರೋದು ಅದೇ ತಾನೆ. ಅಪ್ಪ ಹೇಳ್ತಿದ್ರು ಅವ್ರ ಹೆಸರು ಎಲ್ಲೂ ಬಳಸದೆ 1 ಲಕ್ಷ ದುಡಿ ಅಂತ. ಆದರೆ ನಿನಗೆ ನಾನು ಮನೆಗೆ ಬರಬೇಕು ಅಷ್ಟೇ ಅಲ್ಲ ನಿನ್ನ ಉದ್ದೇಶ? ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಅಪ್ಪ ನನ್ನ ಮನೆಯಿಂದ ಆಚೆ ಹಾಕಿರೋ ಉದ್ದೇಶ ನೆರವೇರಿಲ್ಲ ಅಂದ್ರೂ ಪರವಾಗಿಲ್ಲ. ನನ್ನ ಸ್ವಾಭಿಮಾನ ಬಿಟ್ಟು ನಾನು ನಿಮ್ಮ ಜೊತೆ ಬರ್ತೀನಿ. ನಡಿ ಹೋಗೋಣ. ಯಾಕೋ ಹೀಗೆಲ್ಲ ಮಾತಾಡ್ತೀಯ? ಮನೆಯವ್ರ ಜೊತೆ ಎಂತ ಸ್ವಾಭಿಮಾನನೋ ನೋಡು. ಸುಮ್ಮನೆ ಏನೇನೋ ಮಾತಾಡ್ಬೇಡ, ನಡಿ ಮನೆಗೆ. ನಾನು ಬರಲ್ಲ. ಯಾಕೋ ನಿಮ್ಮ ಅಪ್ಪನ ಮೇಲೆ ಸಿಟ್ಟ? ರಾಜ್, ಅವ್ರು ನಿನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ ಕಣೋ. ಪ್ಲೀಸ್ ಮನೆಗೆ ಬಾರೋ. ಈಗ ನನ್ನ ಮದುವೆಯಲ್ಲಿ ವಾಪಸ್ ಬಂದರೆ ನಾ ಸೋತಂಗಾಗಲ್ವಾ? ನಾ ಸೋಲೋದನ್ನ ನೀನು ನೋಡ್ಬೇಕಾ? ಅದ್ ಹಾಗಲ್ಲ ಕಂದ. ನಾನು 1 ಲಕ್ಷ ಸಂಪಾದನೆ ಮಾಡಾದ್ಮೇಲೆ ನನ್ನ ಮನೆಗೆ ಬರೋದು. ಅಲ್ಲಿವರೆಗೂ ನನಗೆ ಮನೆಗೆ ಬಾ ಅಂತ ಕರಿಬೇಡ.
ಅಮ್ಮ ನಾನು ಆರಾಧನಾ ಅಂತ ಹೇಳಿದ್ನಲ್ಲ, ಅವ್ರಿಗೆ ಎಷ್ಟು ಕಷ್ಟ ಇದೆ ಗೊತ್ತಾ? ಅವ್ರ ಅಮ್ಮನ ಗಂಡ ಶುದ್ಧ ಸೋಂಬೇರಿ. ಇವರೇ ದುಡ್ದು ಮನೆ ರೆಂಟ್ ಕಟ್ತಾರೆ, ಅವ್ರ ತಂಗಿ ಕಾಲೇಜ್ ಫೀಸ್ ಕಟ್ತಾರೆ. ನನ್ನ ಏಜ್ನವರು ಇಡೀ ಮನೆನೇ ನೋಡ್ಕೋತಾರಮ್ಮ. ಹಾಗಂತ ₹1 ಯಾರ ಮುಂದೆನೂ ಕೈ ಚಾಚಲ್ಲ. ಅದ್ರ ಜೊತೆ ನನಗೆ ಹೆಲ್ಪ್ ಮಾಡ್ತಾರೆ, ನನಗೆ ಮೋಟಿವೇಟ್ ಮಾಡ್ತಾರೆ. ಅಮ್ಮ, ಬದುಕಿದ್ರೆ ಅವ್ರ ಥರ ಬದುಕಬೇಕು. ಇಂಥ ವಿಷಯದಲ್ಲಿ ಅವ್ರು ಸೇಮ್ ನಮ್ಮ ಅಪ್ಪನ ಥರ. ನಾನು ನಮ್ಮ ಅಪ್ಪನ ಥರ ಆಗ್ಬೇಕಮ್ಮ. ಈ ದುಡ್ಡು ನನಗೆ ಬೇಡ. ಈ ಥರ ಅಪ್ಪಂಗೆ ಮೋಸ ಮಾಡಿ ಅವ್ರ ದುಡ್ಡು ಅವರಿಗೆ ವಾಪಸ್ ಕೊಟ್ರೆ ನಾನು ಇಷ್ಟು ದಿನ ಕಷ್ಟಪಟ್ಟಿರೋದಕ್ಕೆ, ಅಪ್ಪ ನನ್ನ ಮನೆಯಿಂದ ಆಚೆ ಹಾಕಿರೋದಕ್ಕೆ ಅರ್ಥನೇ ಇರಲ್ಲ. ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿ ನೀನು ಮುಂದೆ ಬರ್ತೀನಿ. ನಿನಗೆ ನನ್ನ ಮೇಲೆ ಪ್ರೌಡ್ ಫೀಲ್ ಆಗಬೇಕು. ಆಗ ಚೇಂಜ್ ಆಗ್ತಾನೆ. ಅಲ್ಲೋರ್ಗು ದಯವಿಟ್ಟು ನನ್ನ ಮನೆ ಕರಿಬೇಡಮ್ಮ. ನನಗೂ ನಿನ್ ಬಿಟ್ಟಿರಕ್ಕಾಗಲ್ಲಮ್ಮ. ಆದಷ್ಟು ಬೇಗ ಬರ್ತೀನಿ. ಬೇಜಾರು ಮಾಡ್ಕೋಬೇಡ. ಬೇಜಾರ? ನಿನ್ ಬಗ್ಗೆ ಹೆಮ್ಮೆ ಆಗ್ತಾ ಇದೆ ಕಣೋ. ಇಷ್ಟ ದಿನ ನನ್ನ ಮಗ ಹೇಗ್ ಜೀವನ ಮಾಡ್ತಾ ಇದ್ದಾನೋ, ಅವನಿಗೆ ಎಷ್ಟು ಕಷ್ಟ ಆಗ್ತಾ ಇದೆಯೋ ಅಂತ ಯೋಚನೆ ಮಾಡ್ತಾ ಇದ್ದೆ ಕಣೋ. ಆದ್ರೆ ಇವತ್ತು ನಿನ್ನ ನೋಡಿದ್ಮೇಲೆ, ನಿನ್ನ ಮಾತಾಡ್ಸಿದ್ಮೇಲೆ ನನಗ್ ಧೈರ್ಯ ಬಂತು ಕಣೋ. ನನ್ನ ಮಗ ಬದಲಾಗಿದ್ದಾನೆ, ಅವನು ಯಾರು ಹಂಗೂ ಇಲ್ಲದೆ ಬದುಕ್ತಾ ಇದ್ದಾನೆ ಅಂತ. ನನಗಿಷ್ಟೇ ಸಾಕು ಕಣೋ. ಇನ್ನ ಧೈರ್ಯವಾಗಿರ್ತೀನಿ. ವಾವ್ ಸುಶಾಂತ್, ಇನ್ನು ಜಸ್ಟ್ 10 minutes ನೀನಿರೋ ಜಾಗಕ್ಕೆ ನಾನು ಬರ್ತೀನಿ. ಜಸ್ಟ್ ವೇಟ್ ಫಾರ್ ದ ಸರ್ಪ್ರೈಸ್. ಸ್ವಲ್ಪ ಬೇಗ ಹೋಗಿ. ಅಮ್ಮ, ಲೇಟ್ ಆಯ್ತು. ಮೂರ್ತಿ ಅಂಕಲಿಗೆ ಕಾಲ್ ಮಾಡ್ತೀನಿ. ಬೇಡ ಕಂದ, ನಾನು ಆಗ್ಲೇ ಅವ್ರಿಗೆ ಹೊರಡು ಅಂತ ಹೇಳಿದ್ದೆ. ಯಾಕಂದ್ರೆ ಇವತ್ತು ನನ್ನ ಮಗನ ಮನೆಗೆ ಕರ್ಕೊಂಡೇ ಹೋಗ್ತೀನಿ ಅಂದ್ಕೊಂಡಿದ್ನಲ್ಲ. ಅಮ್ಮ, ನಿನಗೆ ಬೇಜಾರು ಮಾಡದ್ನ? ತುಂಬಾ. ಸಾರಿ ಮಾಮ್. ಈಗ ನೀನ್ ಮಾಡಿದ ತಪ್ಪಿಗೆ ಅಮ್ಮನ್ನ ಮನೆವರೆಗೂ ಡ್ರಾಪ್ ಮಾಡ್ಬೇಕು. ನೀನ್ ಕೇಳೋದೆಚ್ಚ, ನನ್ನ ಮನೆವರೆಗೂ ಡ್ರಾಪ್ ಮಾಡೋದೆಚ್ಚ. ನಡಿ ಹೋಗೋಣ. ಈ ರಾಜ್ ಹೋಗಿ ಎಷ್ಟೊತ್ತಾಯ್ತು, ಯಾಕಿನ್ನೂ ಬಂದಿಲ್ಲ? ಪಾಪ, ಅಮ್ಮನ ಮೀಟ್ ಮಾಡೋದಕ್ಕೆ ಹೋಗಿದ್ದಾರೆ ಅಲ್ವಾ, ಸ್ವಲ್ಪ ಹೊತ್ತು ಇದ್ದು ಬರಲಿ. ಆದರೂ ಒಂದು ಕಾಲ್ ಮಾಡಿ ಲೇಟ್ ಆಗುತ್ತೆ ಅಂತನಾದರೂ ಹೇಳಬೇಕಲ್ವಾ? ಛೇ, ನಾನು ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ದೀನಿ? ಅವ್ರು ಯಾಕೆ ನನಗೆ ಹೇಳಬೇಕು? ಅವ್ರು ಯಾವಾಗಾದರೂ ಬರಲಿ, ನನಗೇನು, ನನ್ನ ಕೆಲಸ ನಾನು ಮಾಡ್ತಿರ್ತೀನಿ. ಅಮ್ಮ, ಯಾಕಮ್ಮ ಬೇಜಾರು ಮಾಡ್ಕೋತಿದ್ಯಾ? ನಾವಿಬ್ರು ಇವತ್ತು ಎಷ್ಟು ಖುಷಿಯಾಗಿದ್ವಿ. ನೀನ್ ನೋಡಿದ್ರೆ ಕಣ್ ತುಂಬ್ಕೋತಿದ್ಯಾ?
ಇಲ್ಲ ಕಂದ, ಇದ್ ಬೇಜಾರಾಗಿರೋದಲ್ಲ, ಖುಷಿಯಿಂದ ಕಣ್ ತುಂಬ್ಕೊಂಡಿರೋದು. ಇಷ್ಟ ದಿನ ನೀನ್ ಎಲ್ಲಿದ್ಯೋ ಹೇಗಿದ್ಯೋ ಅಂತ ನನಗ್ ತುಂಬಾ ಭಯ ಆಗ್ಬಿಟ್ಟಿತ್ತು ಕಂದ. ಆದ್ರೆ ಈಗ ನಿನ್ನ ನೋಡಿದ್ಮೇಲೆ, ನಿನ್ನ ಮಾತಾಡ್ಸಿದ್ಮೇಲೆ ಆ ಭಯ ಎಲ್ಲ ದೂರ ಆಯ್ತು. ನನ್ ಮಗ ಹೊಸ ಮನುಷ್ಯ ಆಗ್ತಾ ಇದ್ದಾನೆ ಅಂತ ತುಂಬಾ ಧೈರ್ಯ ಬಂತು. ರಾಜ್, ನನ್ ನಂಬಿಕೆನ ಉಳಿಸ್ಕೋತೀಯ ಅಲ್ವಾ? ಖಂಡಿತ ಅಮ್ಮ. ಅದಕ್ಕಿಂತ ಮುಂಚೆ ನೀನು ಸ್ಮೈಲ್ ಮಾಡು. ನೀನು ಹೀಗಿದ್ರೆ ನನಗೆ ಕಷ್ಟ ಆಗತ್ತೆ. ಇಲ್ಲೇ ತಾನೆ ಆ ನನ್ ತಮ್ಮ ಸುಶಾಂತ್ ರಾಜ್ ಪ್ರಧಾನ್ ಇರೋದು. ನನ್ನಿಂದ ಅವನ ಬಚಾವ್ ಮಾಡಕ್ಕೆ ಅಂತ ಅದೆಷ್ಟು ಪ್ರಯತ್ನ ಪಟ್ಟೆ ಮೂರ್ತಿ. ಏನ್ ಮಾಡೋದು, ನಿನ್ ಬ್ಯಾಡ್ ಲಕ್. ನಾನೀಗ ಅವನಿರೋ ಜಾಗದಲ್ಲೇ ಇದ್ದೀನಿ. ನಾನಿಲ್ಲಿರೋದು ನಿನಗೂ ಗೊತ್ತಾಗ್ಬೇಕಲ್ವ ಮೂರ್ತಿ?